ಹಾಯ್ ಎಲ್ರಿಗೂ ನಮಸ್ತೆ. ನವ್ಯದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನದ ವ್ಲಾಗಲ್ಲಿ ನಾನು ರುಚಿಯಾದಂತಹ ಹಲಸಿನ ಹಣ್ಣಿನಿಂದ ಮುಳ್ಕವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸಿಕೊಡ್ತಾ ಇದ್ದೇನೆ. ಬನ್ನಿ, ಹಾಗಿದ್ರೆ ತಡ ಯಾಕೆ, ಮುಳ್ಕ ಮಾಡೋದಕ್ಕೆ ಶುರು ಮಾಡೋಣ. ಅಕ್ಕಿಯನ್ನು ನೆನೆಸಲಿಕ್ಕೆ ಹಾಕಿಟ್ಟಿದ್ದೇನೆ. ಹಾಗೆ ಇದು 3 ರಿಂದ 4 ಗಂಟೆ ಅಂತೂ ನೆನೆಯಲೇಬೇಕು. ಇದು ದೋಸೆ ಮಾಡುವಂತಹ ಅಕ್ಕಿ. ಹಾಗೆ 3 ರಿಂದ 4 ಗಂಟೆ ಆದಮೇಲೆ ಅದನ್ನು ಚಂದ ಮಾಡಿ ತೊಳೆದು ನೋಡಿ, ಈ ಥರ ತೊಳೆದಿಟ್ಟಿದ್ದೇನೆ ನಾನು. ಸ್ವಲ್ಪ ಕೂಡ ಅದರಲ್ಲಿ ನೀರು ಉಳಿಬಾರ್ದು, ಅಂದರೆ ತುಂಬ ಗಟ್ಟಿಯಾಗಿ ಅದನ್ನ ರುಬ್ಬಲಿಕ್ಕೆ. ನೋಡಿ, ಹಲಸಿನ ಬೀಜ ಮತ್ತು ಹಲಸಿನ ಹಣ್ಣನ್ನು ಬೇರೆ ಬೇರೆ ಮಾಡ್ತಾ ಇದ್ದೇನೆ. ಸೊ ಹಾಗೆ ಈಗ ಹಲಸಿನ ಹಣ್ಣು ರೆಡಿ ಆಯಿತು. ಅದಕ್ಕೆ ಬೇಕಾದಷ್ಟು ನಾವು 1 ಕಪ್ಪು ಅಕ್ಕಿಯನ್ನು ತಗೊಂಡಿದ್ರೆ ಅದಕ್ಕೆ 2 ಅಥವಾ 2.5 ಕಪ್ಪಿನಷ್ಟು ಹಲಸಿನ ಹಣ್ಣನ್ನು ತಗೊಳ್ಬೇಕಾಗ್ತದೆ. ತುಂಬ ಸಿಹಿಯಾಗಿ ಹಲಸಿನ ಹಣ್ಣು ಇದ್ದರೆ ತುಂಬ ಬೇಕು ಅಂತ ಏನು ಇರೋದಿಲ್ಲ. ಹಾಗೆ ಕೂಡ ಸಿಹಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಬೆಲ್ಲವನ್ನು ಹಾಕ್ಬೋದು. ಅಕ್ಕಿಯನ್ನು ಆಗಲೇ ತೊಳೆದಿಟ್ಟಿದ್ದೇನೆ. ಹಾಗೆ ಹಲಸಿನ ಹಣ್ಣನ್ನು ತುಂಬ ಸಣ್ಣದಾಗಿ ಕಟ್ ಮಾಡಬೇಕು, ಯಾಕೆಂತ ಹೇಳಿದ್ರೆ ರುಬ್ಬುವಾಗ ತುಂಬ ಕಷ್ಟ ಆಗ್ತದೆ ಅದು. ಹಾಗೆ ಸಣ್ಣದಾಗಿ ಕಟ್ ಮಾಡಿಕೊಳ್ತಾ ಇದ್ದೇನೆ. ಫಸ್ಟಿಗೆ ಸ್ವಲ್ಪ ನಾವು ಹಲಸಿನ ಹಣ್ಣನ್ನು ರುಬ್ಬಿಕೊಳ್ಬೇಕಾಗ್ತದೆ, ಮತ್ತು ಅಕ್ಕಿಯನ್ನು ಹಾಕಬೇಕು. ಇಲ್ಲದಿದ್ದರೆ ಅದು ಒಟ್ಟಿಗೆ ಕಷ್ಟ ಆಗ್ತದೆ ಮತ್ತು ಅಷ್ಟೊಂದು ಚಂದವಾಗಿ ಅದು ಮಿಶ್ರಣ ಆಗೋದಿಲ್ಲ ಕೂಡ. ತೆಂಗಿನ ತುರಿಯನ್ನು ಕೂಡ ಅದಕ್ಕೆ ಹಾಕ್ತಾ ಇದ್ದೇನೆ ರುಬ್ಬುವಾಗಲೇ. ಹಾಗೆ ಸಿಹಿ ಸ್ವಲ್ಪ ಕಡಿಮೆ ಇದ್ದರೆ ಬೆಲ್ಲ ಕೂಡ ಹಾಕ್ಬೋದು. ನಾನು ಬೆಲ್ಲ ಹಾಕಲಿಲ್ಲ, ಅದು ತುಂಬಾ ಸಿಹಿಯಾಗಿತ್ತು. ಹಾಗಾಗಿ ಇದನ್ನೆಲ್ಲ 3 ಒಟ್ಟಿಗೆ ಹಾಕಿಕೊಂಡು ಈಗ ಚಂದ ಮಾಡಿ ರುಬ್ಬಬೇಕು. ಆಗ ಅದು ಮಿಶ್ರಣ ಆಗ್ತದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೋದು. ಈಗ ರುಬ್ಬಿಕೊಂಡಾಯಿತು. ಸ್ವಲ್ಪ ಸೌಂಡ್ ಎಲ್ಲ ಬೇರೆ ಬರ್ತಿತ್ತು, ಅಂದರೆ ನೀರು ಹಾಕಲಿಕ್ಕಿಲ್ಲ ಅಲ್ಲ, ತುಂಬ ಗಟ್ಟಿಯಾಗಿ ಕಡಿಬೇಕಾಗ್ತದೆ. ಸೊ ಹಾಗಾಗಿ ಸೌಂಡ್ ಬೇರೆ ಬರ್ತಿತ್ತು. ಈಗ ಹಿಟ್ಟೆಲ್ಲ ರೆಡಿ ಆಯಿತು ತಿಂಡಿ ಮಾಡೋದಕ್ಕೆ. ಹಿಟ್ಟು ರೆಡಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸಿದ್ದೇನೆ. ಕೆಲವರು ಏಲಕ್ಕಿ ಕೂಡ ಹಾಕ್ತಾರೆ, ಏಲಕ್ಕಿ ಕೂಡ ಹಾಕ್ಬೋದು, ಜೀರಿಗೆ ಕೂಡ ಹಾಕ್ಬೋದು. ಹಾಕಿ ಒಟ್ಟಿಗೆ ಮಿಶ್ರಣ ಮಾಡಬೇಕು. ಈಗ ನಾನು ಬಾಣಲೆಗೆ ಎಣ್ಣೆ ಹಾಕ್ತಾ ಇದ್ದೇನೆ. ಇದು ಸನ್ಫ್ಲವರ್ ಎಣ್ಣೆ. ಹಿಟ್ಟು ರೆಡಿಯಾಗಿದೆ. ಈಗ ಎಣ್ಣೆ ಕೂಡ ಕಾದಾಗಿದೆ ನೋಡಿ. ಈಗ ಇದು ಚಮಚದಲ್ಲಿ ಕೂಡ ಹಾಕ್ಬೋದು, ಇಲ್ಲ ನಾವು ಕೈಯಲ್ಲಿ ಕೂಡ ಹಾಕ್ಬೋದು. ಸೊ ನಾನು ಚಮಚದಲ್ಲೇ ಹಾಕ್ತಾ ಇದ್ದೇನೆ ನೋಡಿ. ಇವಾಗ ಒಂದು ಸ್ವಲ್ಪ ಹೊತ್ತಾಗಿ ಗರಿಯಾಗಿ ಬರ್ತದೆ ಇದು. ನಾವು ಹಾಕಿದ ತಕ್ಷಣವೇ ಅದನ್ನು ತಿರುವಿ ಹಾಕಬಾರ್ದು, ಯಾಕೆಂತೇಳಿದರೆ ಅದು ಅಡಿಯಲ್ಲಿ ಅಂಟಿರ್ತದೆ. ಇಲ್ಲದಿದ್ದರೆ ಅದೊಂಥರ ಬಿಡಿ ಆಗ್ತದೆ, ಬೇರೆಯಾಗಿ ಹೋಗ್ತದೆ ಹಿಟ್ಟು. ಸೊ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ತಿರುವಿ ಹಾಕಬೇಕು ಅದನ್ನು. ಇದೊಂದು ಚಿನ್ನದ ಬಣ್ಣಕ್ಕೆ ಬಂದು ತಿರುಗ್ತದೆ ನೋಡಿ. ನಾವು ಗುಲಾಬ್ ಜಾಮೂನ್ ಮಾಡ್ತೇವಲ್ಲ, ಗುಲಾಬ್ ಜಾಮೂನ್ ಮಾಡುವಾಗ ಅದು ಯಾವ ಥರ ಕಲರ್ ಬರ್ತದೆ, ಸೊ ಇದು ಕೂಡ ಅದೇ ಕಲರ್ ಬರ್ತದೆ. ಈ ಮಳೆಗಾಲದ ಸಮಯದಲ್ಲಿ 1 ಕಪ್ ಚಹಾದ ಜೊತೆಗೆ ಬಿಸಿಯಾದಂತಹ ಗರಿಯಾದಂತಹ ಮುಳ್ಕವನ್ನು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಮತ್ತು ಟೇಸ್ಟಿಯಾಗಿರ್ತದೆ. ಹಾಗೆ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.